ಬನ್ನಿ ನೀವು ನೋಡ್ತಿದ್ದೀರಾ ಕರಿಯಮ್ಮ ದೇವಿಗೆ ಎಲ್ಲರೂ ಹೋಗ್ತಿದ್ದಾರೆ. ಎಲ್ಲರೂ ಹೋಗ್ಬಿಟ್ಟು ಕರಿಯಮ್ಮ ದೇವಿ ಪೂಜೆ ಮಾಡಿಕೊಂಡು ಪೂಜೆ ಆದಮೇಲೆ ಮುಳ್ಳು ತರಕ್ಕೆ ಹೋಗ್ತಾರೆ. ಮುಳ್ಳಿನ ಪವಾಡ ಕೆಲವೊಂದು ಕಡೆ ಮಾತ್ರ ನಡೆಯುತ್ತೆ ಉತ್ತರ ಕರ್ನಾಟಕದಲ್ಲಿ. ನಮ್ಮೂರಲ್ಲಿ ಕೂಡ ಈ ಮುಳ್ಳಿನ ಪವಾಡನ ನೀವು ನೋಡ್ಬೋದು. ಬನ್ನಿ ಆ ಮುಳ್ಳಿನ ಪವಾಡನ ನೋಡ್ಕೊಂಡು ಬರೋಣ. ಇದು ನಮ್ಮೂರು ತೋರಿಸ್ತೀನಿ. ಇದು ನಮ್ಮೂರಲ್ಲಿ ಜಾತ್ರೆ ನಡೀತಿದೆ. ನಾನು ಕೂಡ ಜಾತ್ರೆ ಮಾಡ್ತಿದ್ದೀನಿ ನಿಮ್ ಜೊತೆಗೆ. ನಾನು ಬನ್ನಿ ಜಾತ್ರೆ ವಿಡಿಯೋ. A few moments later. ಫೈನಲಿ ಮುಳ್ಳು ಬಂತು. ಇವಾಗ ನೋಡ್ತಿದ್ದೀರಾ ನೀವು. ಈ ಮುಳ್ಳಲ್ಲಿ ಯಾರಿ ಪವಾಡ ಮಾಡ್ತಾರೆ, ಪವಾಡದ ಸಪ್ಪ ಅಂತ ಕರೀತಾರೆ ಅವ್ರನ್ನ. ಬನ್ನಿ ನೋಡೋಣ. ಇವಾಗ ನೀವು ನೋಡಿದ್ರಲ್ಲ, ಇದೆಲ್ಲ ಇವಾಗ ಮುಳ್ಳು ಹಾರದ ಪವಾಡ ಅಂತೂ ಮುಗೀತು. ಇವಾಗ ನೋಡೋಕೆ ಹೋಗೋಣ ತೇರ್ನ. ನಾನು ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ನೀವು ಕೂಡ ಬನ್ನಿ. ಇವಾಗ ತೇರ್ನ ಹೆಂಗೆ ಹೇಳ್ತಾರೆ ಹೆಂಗಿಲ್ಲ ಅಂತ ನೋಡೋಣ. ರಥೋತ್ಸವ ಅಂದರೆ ಪಂಚಕಳಸ ರಥೋತ್ಸವ ನಡೆಯುತ್ತೆ ನಮ್ಮೂರಲ್ಲಿ. ತುಂಬ ವರ್ಷಗಳಿಂದ ನಡೀತಾ ಇದೆ. ಈ ವರ್ಷ ಕೂಡ ಅದೇ ಥರ ನಡೆಯುತ್ತೆ. ಬನ್ನಿ ಕಳಸ ರಥೋತ್ಸವನ ನೋಡೋಣ. ಇಂದು ಅಲನಗರ ಗ್ರಾಮದಲ್ಲಿ ಪಂಚಕಳಸ ರಥೋತ್ಸವ 10ನೇ ವರ್ಷ ನಡೀತಿದೆ. ಇಲ್ಲಿ ನೀವು ನೋಡ್ತಿರ್ಬೋದು ನಂದಿ ಕೋಲೋತ್ಸವ ನಡೆಯಕತ್ತೈತಿ. ಇವಾಗ ನಂದಿ ಕೋಲೋತ್ಸವ ಆದ್ಮೇಲೆ ಪಂಚಕಳಸ ರಥೋತ್ಸವ ಶ್ರೀ ರಾಮಾಂಜನೇಯ ಒಂದು ನೋಡ್ರಿ. ನಾವು ಫ್ರೆಂಡ್ಸ್ ನಾವೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದೀವಿ. ನೀವು ಎಂಜಾಯ್ ಮಾಡ್ರಿ ಬನ್ನಿ. ಬರೀ ಇಂಥದೆಯ. ಇವಾಗ ನಾವೆಲ್ಲ ಸೇರ್ಕೊಂಡು ತೇರಿಗೆ ಅಲ್ಲಿ ದಾರಿಗೆ ಹೂವು ಹಾಕ್ತಾ ಇದೀವಿ. ಹೂವು ಹಾಕೋಣ ಅಂತ ಎಲ್ಲರೂ ಸೇರ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಹೂವನ್ನೆಲ್ಲ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡೋಣ. ಆಕ್ಚುಲಿ ಇವಾಗ ನೋಡ್ತಿದ್ದೀರಾ ನೀವು, ಅಲ್ಲಿ ರಥೋತ್ಸವ ಬರ್ತಿದೆ. ಸೊ ತೇರ್ ಬರೋ ದಾರಿಗೆ ಹೂವೆಲ್ಲ ಹಾಕ್ತಿದ್ದಾರೆ, ಹೂವೆಲ್ಲ ರೆಡಿ ಮಾಡ್ತಿದ್ದಾರೆ. ನೀವು ನೋಡ್ತಿದ್ದೀರಾ, ಹೂವೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ನಿಮ್ಗೆ ತೋರಿಸ್ತೀನಿ. ಡೆಕೋರೇಷನ್ ಮಾಡ್ಕೊಂಡು ವಿಜೃಂಭಣೆಯಿಂದ ಜಾತ್ರೆ ಮಾಡಕ್ಕೆ ಅಂತ ಎಲ್ರು ಸೇರ್ಕೊಂಡು, ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಸೇರ್ಕೊಂಡು ಎಲ್ರು ಜಾತ್ರೆಗೆ ಕೈ ಜೋಡಿಸಿ ಜಾತ್ರೆ ಮಾಡ್ತಿದ್ದಾರೆ. ಬನ್ನಿ ನಮ್ಮೊಂದು ಜಾತ್ರೆ ಹುಡುಗರೆಲ್ಲ ಸೇರ್ಕೊಂಡು
ಈ ರಥೋತ್ಸವ ಬರೋ ದಾರಿಗೆ ಹೂವಿನ ಮೇಲೆನೆ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಎಲ್ರು ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಇವಾಗ ಹೂವಾಗ ಹೋಗ್ತಾ ಇದಾರೆ, ಬನ್ನಿ ಹೂವಾಗ ತೋರಿಸ್ತೀನಿ ಬನ್ನಿ. ಮಳೆ ಮತ್ತೆ ಹೂವಿನ ದಾರಿ ಮತ್ತೆ ಈ ರಥೋತ್ಸವ ಪಂಚಗಳ ರಥೋತ್ಸವ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ? ಏನಿಲ್ಲ ಗುರು, ನಮ್ಮೂರಲ್ಲಿ ಮಾಡಿದಂತಹ ನಾ ಎಲ್ಲೂ ನೋಡಿಲ್ಲ. ಈ ಹೂವಿನ ಮೇಲೆ ರಥೋತ್ಸವ ನೋಡಿಲ್ಲ. ಇವಾಗ ತೇರೆ ಅಂತ ಆಮೇಲೆ ಸಿಗೋಣ, ಬಾಯ್. ಬನ್ನಿ ಇವಾಗ ರಥೋತ್ಸವ ನಡೆಯುತ್ತೆ ನೋಡೋಣ. ಹೋದ ವರ್ಷದಿಂದ ಈ ತರ ಹೂವಿನ ದಾರಿಯಲ್ಲಿ ರಥೋತ್ಸವ ನಡೆಸ್ತಿದ್ದಾರೆ, ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ, ಬನ್ನಿ ನೋಡೋಣ. ಮಹಾರಥೋತ್ಸವ ಪ್ರಾರಂಭವಾಯಿತು. ನೀವು ನೋಡ್ತಿದ್ದೀರಾ ಇಲ್ಲಿ. ಇದು ಸುಮಾರು 10 ರಿಂದ 12 ವರ್ಷಗಳಿಂದ ರಥೋತ್ಸವ ನಡೀತಾ ಇದೆ. ನೋಡಿ ಎಷ್ಟು ಅದ್ಭುತವಾದ ದಾರಿ ನೀವು ನೋಡ್ತಿದ್ದೀರಾ. ಹೂವಿನ ದಾರಿ ಮೇಲೆ ಮಹಾರಥೋತ್ಸವ ನಡೀತಿರೋದು ಮೊದಲ ಬಾರಿಗೆ ಅಂತಲೇ ನೋಡ್ಬೋದು. ಎಷ್ಟು ಅಂದವಾಗಿ ಎಷ್ಟು ಚಂದವಾಗಿ ಕಾಣಿಸ್ತಿದೆ ನೋಡಿ. ಆ ದಾರಿ ನೋಡಿ, ಆ ಹೂವು ನೋಡಿ, ಆ ಕಡೆ ಈ ಕಡೆ ಲೈಟಿಂಗ್ಸ್ ನೋಡಿ. ಇದೆಲ್ಲ ಊರವ್ರು ಸೇರಿ ಮಾಡಿರೋ ಒಂದು ಅದ್ಭುತವಾದ ರಥೋತ್ಸವ ಅಂತಲೇ ಹೇಳ್ಬೋದು. ಎಲ್ಲರೂ ಕೈ ಜೋಡಿಸಿ ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡೋಕೆ, ಎರಡು ಕಣ್ಣು ಕೂಡ ಸಾಲದು ಗುರು. ದೇವರ ಹತ್ರ ಬಂದು ಇವಾಗ 3 ಜನರು ಖುಷಿ ನೋಡ್ಬೇಕು. ಕಣ್ಣು ಕೂಡ ಸಾಲುಗಳು ಬಂದು ಇದ್ದ ತಕ್ಷಣ ಚಿಕ್ಕ ಹುಡುಗರಿಂದ ಹಿಡ್ಕೊಂಡು ಕೈ ಜೋಡಿಸಿ ಮಾಡಿರೋ ನೋಡಿ. ಇವಾಗ ಅವ್ರಿಗೆಲ್ಲ ಖುಷಿ
ನೋಡ್ತಿದ್ದೀರಾ ಆಗಿನ ರೆಡಿಯಾಗಿದೆ. ಇದರಲ್ಲಿ ಆಗಿನ ಆಯ್ತಾರೆ, ಇವಾಗ ಪವಾಡ ಮಾಡ್ತಾರೆ. ಇದರಲ್ಲಿ ನೀವು ನೋಡ್ತಿದ್ದೀರಾ. ಬನ್ನಿ ಪವಾಡನ ನೋಡ್ಕೊಂಡು ಬರೋಣ. ಫೈನಲಿ ನೋಡಿದ್ರಲ್ಲ, ನಮ್ಮ ಜಾತ್ರೆ ಕೂಡ ಮುಗೀತು. ಇಲ್ಲಿಗೆ ನಮ್ಮ ಅಗಿನ ಕೂಡ ಮುಗೀತು. ನೋಡಿದ್ರಿ ತೇರು, ಮತ್ತು ನೋಡಿದ್ರಿ ಮುಳ್ಳಾರು ಪವಾಡ ಕೂಡ ನೋಡಿದ್ರಿ, ಅಗಿನಾಯೋ ಪವಾಡ ಕೂಡ ನೋಡಿದ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವಿಡಿಯೋ ಸಿಗೋಣ.